FIR ಇಸ್ ನಾಟ್ ಅನ್ ಎನ್ಸೈಕ್ಲೋಪೀಡಿಯಾ. FIR ಅಲ್ಲಿ ಎಲ್ಲ ಬರಬೇಕು ಅಂತಕ್ಕಂಥ ವಿಚಾರಗಳೇನಿಲ್ಲ. ತಾಂತ್ರಿಕವಾಗಿ ದಾಖಲಾತಿಗಳು ಮತ್ತು ವೈಜ್ಞಾನಿಕ ಸಾಕ್ಷಿಗಳಿದಾವಲ್ಲ, ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳು ಯಾವಾಗಲೂ ಸಹ ಸಾಂದರ್ಭಿಕ ಸಾಕ್ಷಿಗಳಾಗ್ತವೆ, ನೇರ ಸಾಕ್ಷಿಗಳಾಗೋದು ಸಾಧ್ಯತೆ ಇಲ್ಲ. ನೇರ ಸಾಕ್ಷಿಗಳಿರ್ತಕ್ಕಂಥ ಕೇಸ್ಗಳಲ್ಲಿ ಬಹಳ ಗಂಭೀರವಾಗಿ ತನಿಖೆಯನ್ನು ನಡೆಸಬೇಕಾಗುತ್ತದೆ ಮತ್ತು ತನಿಖೆ ಮಾಡೋದಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಸಾಂದರ್ಭಿಕ ಸಾಕ್ಷಿಗಳು ಮತ್ತು ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಕ್ಷಿಗಳು ಸ್ವಲ್ಪ ಕೋಆಪರೇಟಿವ್ ಆಗಿ ಅವರ ತನಿಖೆಯನ್ನು ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಈ ತನಿಖೆ ನಡೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನಾವು ಹಿಂದೆ ಹೇಳಿದ್ವಿ, ಒಂದು ಪೊಲೀಸರು ಸಹ ಅವಾಗ ನಿಮ್ಮ ಪತ್ರಿಕೆಗಳಲ್ಲಿ ಮತ್ತು ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನಾಡ್ತಾ ಇದ್ವಿ, ಇದಕ್ಕೆ ನೇರವಾಗಿರ್ತಕ್ಕಂಥ ಸಾಕ್ಷಿಗಳು ಯಾರು ಇರಲಿಲ್ಲ ಅಂತಕ್ಕಂಥದ್ದನ್ನು, ಮತ್ತು ಇದೆಲ್ಲ ತಾಂತ್ರಿಕ ಮತ್ತು ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಆಧಾರಪಟ್ಟಿರ್ತಕ್ಕಂಥ ಕೇಸು ಅಂತ ವಿಚಾರವನ್ನು ಸಹ ನಾವು ಮಾತಾಡಿದ್ವಿ. ಬಟ್ ಇಲ್ಲಿ ಪೊಲೀಸರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ 3 ನೇರ ಸಾಕ್ಷಿಗಳು ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಗಮನಕ್ಕೆ ತಂದಿದೆ. ಆ ಪ್ರತ್ಯಕ್ಷ ಸಾಕ್ಷಿಗಳು ಏನೇನು ಹೇಳಿದ್ದಾರೆ, ಆ ಪ್ರತ್ಯಕ್ಷ ಸಾಕ್ಷಿಗಳು ನಾಳೆ ದಿವಸ ಕೋರ್ಟ್ ಮುಂದೆ ಅವರು ಸಹಜವಾಗಿ ಸಹಕಾರ ಅಥವಾ ಪೊಲೀಸರ ಮಾತು ಅದೇ ರೀತಿಯಲ್ಲಿ ಹೇಳ್ತಾರೆ, ಅಥವಾ ಅವರು ಪ್ರತ್ಯಕ್ಷ ಸಾಕ್ಷಿಗಳನ್ನು ಕರ್ಕೊಂಡೋಗಿ 164 ಕೋರ್ಟ್ ಮುಂದೆ ಎವಿಡೆನ್ಸನ್ನು ಅಥವಾ ಸಾಕ್ಷಿಗಳನ್ನ ಹೇಳಿಸಿದಾರ. ಸೊ ಅದು ಒತ್ತಾಯಪೂರ್ವಕದಲ್ಲಿ ಹೇಳಿಸಿದಾರ ಅಥವಾ ನೇರವಾಗಿ ನಿಜವಾಗ್ಲೂ ನಡೆದಿರ್ತಕ್ಕಂಥ ಸಾಕ್ಷಿಗಳ ಅಂತಕ್ಕಂಥ ಸಹ ಇಟ್ ಈಸ್ ರಿಕ್ವೈರ್ಡ್ ಟು ಬಿ ಟೆಸ್ಟೆಡ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಸೊ ಹಾಗಾಗಿ ನಾನು ಕಂಡಿರ್ತಕ್ಕಂಥ ನನ್ನ ಅನುಭವದಲ್ಲಿ ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, FIR ಆದ ತಕ್ಷಣ ಚಾರ್ಜ್ ಶೀಟ್ ಫೈಲ್ ಆಗೋವರೆಗೂ ಇವ್ರಿಗೂ ಜಾಮೀನನ್ನು ಕೊಡೋದಿಲ್ಲ ಅಂತಕ್ಕಂಥ ಭಾಳ ಸ್ಪಷ್ಟವಾದ ಮಾತುಗಳೆಲ್ಲ ಹೇಳಿದ್ದೆ. ಅದೇ ನಿಟ್ಟಿನಲ್ಲಿ ಸಹ ಅವರು ಪ್ರಯತ್ನವೂ ಮಾಡಿಲ್ಲ, ಜಾಮೀನಿಗೆ ಅರ್ಜಿ ಹಾಕುವಂಥ ಪ್ರಯತ್ನವೂ ಮಾಡಲಿಲ್ಲ. ಬಟ್ ಜಾಮೀನಿಗೆ ಅರ್ಜಿ ಹಾಕಿದ್ರೆ, ಒಂದು ವೇಳೆ ಜಾಮೀನಿಗೆ ಏನಾದರೂ ಅರ್ಜಿ ಹಾಕಿದ್ರೆ ಕೋರ್ಟ್ ಅವರು ಮೈಂಡ್ ಸೆಟ್ ಹೆಂಗಿರ್ತದ ಅಂತ ಗೊತ್ತಿಲ್ಲ. ಒಂದೆಲ್ಲ ಪೂರಕವಾಗಿರ್ತಕ್ಕ ಅಂಶಗಳನ್ನು ಅವತ್ತಿನ ದಿವಸದಲ್ಲಿ ಚಾರ್ಜ್ ಶೀಟ್ ಆಗೋದಕ್ಕಿಂತ ಮುಂಚಿತವಾಗಿ ಡಿಫೆನ್ಸ್ಗೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಎಸ್ಟಾಬ್ಲಿಷ್ ಮಾಡಿದರೆ ಚಾರ್ಜ್ ಶೀಟ್ ಜಾಮೀನು ಕೊಡುವಂಥ ಸಾಧ್ಯತೆಗಳು ನಾವು ತಲೆ ಹಾಕಂಗಿರಲಿಲ್ಲ. ನಾನು ಯಾಕೆ ಜಾಮೀನು ಚಾರ್ಜ್ ಶೀಟ್ ಆಗೋರು ಕೊಡಲ್ಲ ಅಂತ ಹೇಳಿದ್ರೆ, ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಇವರು ಯಾರನ್ನೂ ಸಹ ಕೊಡುವಂಥ ಪ್ರಯತ್ನಗಳು ಮಾಡಲಿಲ್ಲ, ಅಥವಾ ಇನ್ವೆಸ್ಟಿಗೇಷನು ಬೇರೆ ರೀತಿ ಪಡ್ಕೊಳ್ತಾ ಇದೆ, ಬೇರೆ ರೂಪ ಪಡ್ಕೊತಾ ಇದೆ, ಅಥವಾ ಎಕ್ಸಾಗ್ರೇಷನ್ ಮಾಡಿಸ್ತಾ ಇದ್ದಾರೆ, ಅಥವಾ ಇಲ್ಲದೇ ಇರ್ತಕ್ಕಂಥ ಸಾಕ್ಷಿಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ನಡೀತಾ ಇದ್ದಾರೆ ಪೊಲೀಸರು ಅನ್ನುವಂಥ ವಾದವನ್ನು ಮಂಡಿಸಿದ್ದೆ. ಆದರೆ ಖಂಡಿತವಾಗ್ಲೂ ಅನೇಕ ಸಂದರ್ಭದಲ್ಲಿ ಸಹ ನಾವು ಜಾಮೀನನ್ನು ಪಡ್ಕೊಂಡಿರ್ತಕ್ಕಂಥದ್ದು ಬರ್ಕೊಂಡಿದ್ವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.